ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಟೊಮೆಟೊ ಸೂಪನ್ನು ಹೇಗೆ ಮಾಡುವುದಂತ ತಿಳಿಸ್ತೇನೆ. ನಾನಿಲ್ಲಿ ಒಂದು ಟೊಮೆಟೊ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಒಳ್ಳೆ ಹಣ್ಣಾದ ಕೆಂಪಗಿರುವ ಟೊಮೆಟೊಯನ್ನು ತೆಗೆದುಕೊಳ್ಬೇಕು. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಟೊಮೆಟೊ ಹಣ್ಣನ್ನು ಬಿಸಿ ಮಾಡಬೇಕು. ಇದು ಬೇಯಬೇಕಂತ ಇಲ್ಲ, ಜಸ್ಟ್ ಸಿಪ್ಪೆ ತೆಗಿಲಿಕ್ಕೆ ಆದರೆ ಸಾಯಿತು. ಈಗ ಟೊಮೆಟೊ ಹಣ್ಣನ್ನು ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಟು ಸಿಪ್ಪೆ ಮತ್ತು ಬೀಜವನ್ನು ತೆಗಿಬೇಕು. ಈಗ ಈ ಟೊಮೆಟೊ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಇದರಲ್ಲಿ ನೀರಿನ ಅಂಶ ಇರುವುದರಿಂದ ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ. ಈಗ ಒಂದು ಪಾತ್ರೆಗೆ ಈ ಪೇಸ್ಟನ್ನು ಹಾಕಿ ಕುದಿಸಬೇಕು. ಒಳ್ಳೆ ಕುದಿ ಬರ್ತಾ ಇದೆ ನೋಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ, 1/4 ಚಮಚ ಕರಿಮೆಣಸಿನ ಹುಡಿ ಮತ್ತು 1/4 ಚಮಚ ಜೀರಿಗೆ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ಎಲ್ಲವನ್ನು ಸಹ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಇದು ರೆಡಿಯಾಗಿದೆ. ಇದನ್ನೊಂದು ಬೌಲಲ್ಲಿ ತೆಗೆದು ಸರ್ವ್ ಮಾಡಬೇಕು. ಈಗ ನೋಡಿ, ರುಚಿಕರವಾದ ಟೊಮೆಟೊ ಸೂಪ್ ರೆಡಿಯಾಗಿದೆ.